ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 9ನೇ ತರಗತಿ ವಿಜ್ಞಾನದಲ್ಲಿ SA2 ಪರೀಕ್ಷೆಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ನಿಮಗೆ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಹಿಂದಿ ಕೊಟ್ಟಿದ್ದೀನಿ, SS ಕೊಟ್ಟಿದ್ದೀನಿ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡಿ. ಇವಾಗ ನಾನು ಸೈನ್ಸಲ್ಲಿ ಕೇವಲ ಫಿಸಿಕ್ಸ್ ಕೊಡ್ತಾ ಇದ್ದೀನಿ, ಕೆಮಿಸ್ಟ್ರಿ ಮತ್ತು ಬಯೋ ಇನ್ನೊಂದು ವಿಡಿಯೋ ಬರ್ತದೆ. ಸೊ ಪ್ರತಿ ವಿಷಯದಲ್ಲಿ 3 ಸೆಟ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ಕೊಡ್ತೀವಿ. ಖಂಡಿತವಾಗಿ ಇವೇ ಪ್ರಶ್ನೆಗಳು ನಿಮಗೆ ಬರ್ತವೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇವತ್ತು ಫಿಸಿಕ್ಸ್ನ ಒಂದು ಪಾರ್ಟನ್ನು ನೋಡುವ. ಸೊ ಫಸ್ಟ್ ನೋಡಿ, ಈ ಚಿತ್ರದಲ್ಲಿ ವ್ಯಕ್ತವಾಗಿರುವ ಶಬ್ದಕ್ಕೆ ಸಂಬಂಧಿಸಿದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಯಾವ ಅಂಶ ಸಂಬಂಧ ಆಗಿದೆ ಅನ್ನೋದನ್ನು ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ಪ್ರಶ್ನೆಯನ್ನು ಕೇಳಿದರು. ಸೊ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದು ಶ್ರುತಿ ಕವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಸೊ ಆಲ್ರೆಡಿ ನೀವೆಲ್ಲ ಶ್ರುತಿ ಕವಿಯನ್ನು ಶಾಲೆಯಲ್ಲಿ ಶಬ್ದ ಪಾಠ ಮಾಡುವಾಗ ನಿಮಗೆಲ್ಲ ಏನು ಮಾಡಿರ್ತಾರೆ, ಆ ಪ್ರಯೋಗವನ್ನು ಮಾಡಿ ತೋರಿಸಿರ್ತಾರೆ. ಎಸ್. ಪ್ರಶ್ನೆ ಎ ಉಬ್ಬು ತಗ್ಗು, ಬಿ ಸಂಕೋಚನ ವಿರಳನ, ಸಿ ಆವೃತ್ತಿಯ ಏರಿಳಿತ, ಡಿ ಪಾರ ಆಂದೋಲನ. ಸೊ ಆಪ್ಷನ್ ಬಿ ಸಂಕೋಚನ ಮತ್ತು ವಿರಳನ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಈ ಒಂದರಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಶ್ರುತಿಕೆಯ ಶಬ್ದಕ್ಕೆ ಸಂಕೋಚನ ಮತ್ತು ವಿರಳನೆ ಆಗ್ತದೆ. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಚಲನಶಕ್ತಿಗೆ ಉದಾಹರಣೆಯಾದದ್ದು ಯಾವುದು ಅಂತ ಕೇಳಿದರು. ಬೀಸುತ್ತಿರುವ ಗಾಳಿ, ಎಳೆದು ಬಿಟ್ಟ ರಬ್ಬರ್ ಬ್ಯಾಂಡ್, ಅದುಮಿ ಹಿಡಿದ ಸ್ಟ್ರಿಂಗ್, ಕೀ ಕೊಟ್ಟ ಆಟಿಕೆ. ಸೊ ಆಪ್ಷನ್ ಎ ಬೀಸುತ್ತಿರುವ ಗಾಳಿ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 3, ಕ್ರಿಯೆ ಪ್ರತಿಕ್ರಿಯೆಗಳು ಯಾವಾಗಲೂ ಹೇಗಿರ್ತವೆ ಅಂತ ಕೇಳಿದರು. ಸಮವಾಗಿರ್ತವೆ, ವಿರುದ್ಧವಾಗಿರ್ತವೆ, ಸಮ ಮತ್ತು ವಿರುದ್ಧವಾಗಿರ್ತವೆ, ಶೂನ್ಯವಾಗಿರ್ತವೆ. ಆಪ್ಷನ್ ಸಿ ಸಮ ಮತ್ತು ವಿರುದ್ಧವಾಗಿರ್ತವೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. 1 ಮಾರ್ಕರ್ ಕ್ವಶನ್. ಒಮ್ಮೆ ಉಂಟಾದ ಗುಡುಗು ಹಲವು ಬಾರಿ ನಮಗೆ ಕೇಳಿಸುತ್ತದೆ ಏಕೆ ಅಂತ ಪ್ರಶ್ನೆ ಇತ್ತು. ಓಕೆನಾ, ಪ್ರಶ್ನೆ 4 ಇತ್ತು. ಸೊ 4ರ ಉತ್ತರವನ್ನು ಡೈರೆಕ್ಟಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಏನು ಉತ್ತರದಲ್ಲಿ ಬರೀಬೇಕಾಗಿತ್ತಂದರೆ ನೆನಪಿಟ್ಕೊಡ್ರಿ, ಮೋಡದ ವಿವಿಧ ಪದರಗಳ ನಡುವೆ ಗುಡುಗು ಹಲವು ಬಾರಿ ಪ್ರತಿಧ್ವನಿಸಿದಾಗ ಸೊ ನಮ್ಗೆ ಏನು ಮಾಡ್ತದಪ್ಪ ಅಂದರೆ ಹೀಗೆ ಕೇಳಿಸ್ತದೆ ಅನ್ನೋದನ್ನು ನೀವು ಬರಿಬೇಕು. 5ನೇ ಪ್ರಶ್ನೆಗೆ ಹೋಗೋಣ. ಎಸ್. ಪ್ರಶ್ನೆ 5, ಸಂವೇಗವನ್ನು ವ್ಯಾಖ್ಯಾನಿಸಿರಿ ಅಂತ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಸಂವೇಗಕ್ಕೆ ನೀವೇನು ಮಾಡಬೇಕು, ಒಂದು ಡೆಫಿನೇಷನನ್ನು ಕೊಡಬೇಕು. ಸೊ ಯಾವ ಥರದ ಡೆಫಿನೇಷನ್ನು ಏನಿದೆ ಅನ್ನೋದನ್ನು ಕೂಡ ಉತ್ತರಗಳಲ್ಲಿ ಕೊಟ್ಟಿದ್ದರು. ಎಸ್, ಸಂವೇಗ = ವೇಗ ಇಂಟು ಕಾಲ ಅಂತ ಬರೀಬೋದು. ಸೊ ಸಂವೇಗ ಅನ್ನೋದೇನಪ್ಪ ಅಂದ್ರೆ ವೇಗ ಗುಣಿಸು ಕಾಲ. ಸೊ ವೇಗವನ್ನು ಕಾಲಿನಿಂದ ಗುಣಿಸಿದಾಗ ದೊರೆತಕ್ಕಂಥ ಒಂದು ಮೊತ್ತ ಗುಣಲಬ್ಧವನ್ನೇ ನಾವೇನಂತೀವಪ್ಪ ಅಂದರೆ ಸಂವೇಗ ಅಂತ ಕರಿತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು. 3 to 6 ಕ್ವಶನ್. 6ನೇ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್. 6ನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಎಸ್, ಏಕರೀತಿಯ ಜವವನ್ನು ಹೊಂದಿರುವ ದೂರ ಕಾಲ ನಕ್ಷೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಏಕರೀತಿಯ ಜವ ಇರಬೇಕು, ಆಮೇಲೆ ದೂರ ಕಾಲ ನಕ್ಷೆಯನ್ನು ಬರೀಬೇಕು. ಇದು ಚಲನೆ ಪಾಠದಲ್ಲಿ ಬರ್ತಕ್ಕಂಥ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇದನ್ನು ನೀವು ನೋಡಿರ್ಬೋದು, ಈ ಥರ ಬರ್ತದೆ. ಈ ಕಡೆ ಏನು ಬರೀಬೇಕು, ದೂರ ಬರಬೇಕು, ಈ ಕಡೆ ಕಾಲ. ಇಲ್ಲಿ 0 ಇದೆ, 20, 46, 10, 20, 30, 40 ಅಂತ ಇದ್ದಾರೆ. ಇಲ್ಲಿ ABC ಅನ್ನು ಗುರುತಿಸಿದ್ದಾರೆ. ಸೊ ಅದನ್ನು ಕೂಡ ನೀಟಾಗಿ ನೀವೇನು ಮಾಡಿಯಪ್ಪ ಅಂತಂದರೆ ಗುರುತಿಸ್ತಕ್ಕದ್ದನ್ನು ಕಲೀರಿ. ಮುಂದಿನ ಪ್ರಶ್ನೆ ಏನು ಕೇಳಿದ್ರಂದರೆ ಗುರುತ್ವ ವೇಗೋತ್ಕರ್ಷ ಎಂದರೇನು ಅಂತ ಒಂದು ಪ್ರಶ್ನೆ ಬರ್ತದೆ. ಏನಪ್ಪ ಅಂದ್ರೆ ಗುರುತ್ವ ಬಲದ ಪ್ರಭಾವದಿಂದ ಕಾಯ ಗಳಿಸಿಕೊಳ್ಳುವ ವೇಗೋತ್ಕರ್ಷವನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಗುರುತ್ವ ವೇಗೋತ್ಕರ್ಷ ಅಂತಾನೆ ಕರೆಯೋದು. ಈ ಗುರುತ್ವ ವೇಗೋತ್ಕರ್ಷದ ಸ್ಥಿರ ಬರೆ ±9.8 m/s² ಅನ್ನೋದು ಉತ್ತರದಲ್ಲಿ ಕೊಡಬೇಕು. ಇನ್ನು ಗುರುತ್ವ ನಿಯಮದ ಪ್ರಾಮುಖ್ಯತೆಗಳಿಗೆ ಬಂದಾಗ ಇದು ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸೂರ್ಯನ ಸುತ್ತ ಚಂದ್ರನ ಚಲನೆ, ಸೂರ್ಯಚಂದ್ರರಿಂಟಾಗುವ ಉಬ್ಬರವಿಳಿತ ಅಂತಕ್ಕಂಥ 4 ಪಾಯಿಂಟ್ಸ್ ಏನಪ್ಪ ಅಂದರೆ ಗುರುತ್ವ ನಿಯಮದ ಪ್ರಾಮುಖ್ಯತೆಯಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ ಕೊಟ್ಟಿದ್ರು. ಎಸ್, ಅವ್ರೇನು ಮಾಡಿದ್ದಾರೆ, ಲೆಕ್ಕ ಬಿಡಿಸಬೇಕಾಗಿತ್ತು. ಏನಿದೆ ನೋಡಿ, 30 kg ತೂಕದ ಒಂದು ಕಲ್ಲನ್ನು 1.5 ಮೀಟರ್ ಮೇಲೆತ್ತಲಾಗಿದೆ, ನಡೆದ ಕೆಲಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಂದರೆ ಕೊಟ್ಟ ಲೆಕ್ಕದಲ್ಲಿ ಏನಿತ್ತು, ರಾಶಿ 30 kg ಅದ, ಎತ್ತರ 1.5 ಅದ, ನಡೆದ ಕೆಲಸವನ್ನು ಕಂಡುಹಿಡಿಬೇಕು. ಹಾಗಾದರೆ ಕೆಲಸವನ್ನು ಕಂಡುಹಿಡಿಬೇಕಾದ್ರೆ ಸೂತ್ರ F/S ಅಂತ ಬರ್ತದೆ. ಹಾಗಾದ್ರೆ ಏನು ಕೊಟ್ಟಿದ್ದಾರೆ, mg/s ಅದ, ಮಾಸ್ ಅದಲ್ಲ, 30 × 10⁻⁻² × 1.5 m ಅಂತ ಇದೆ. ಅಂದರೆ ನಾವೇನು ಮಾಡಬೇಕಾಗಿದೆ ಅಂತಂದರೆ ಈ ರಾಶಿ 30 kgಯನ್ನು ನೀವೇನು ಮಾಡಬೇಕಾಗಿತ್ತು, m/s ಕನ್ವರ್ಟ್ ಮಾಡ್ಕೊಳ್ಬೇಕು. ಓಕೆನಾ, ಅವಂದರೆ mgಗೆ ಬರಬೇಕು. ಸೊ ಆವಾಗ ನಮಗೆ ಏನಾಗ್ತದಪ್ಪ ಅಂದರೆ 450 ಜೂಲ್ ಅನ್ನೋದನ್ನು ನಿಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. 9ನೇದು ಒಂದು ಪ್ರಯೋಗ ಇದೆ. ಸೊ ಪ್ರಶ್ನೆನ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಾಂದರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಎಸ್, ಪ್ರಶ್ನೆ ನೋಡಿ, ಲೋಟ, ಕಾರ್ಡು ಮತ್ತು ನಾಣ್ಯ ಇವುಗಳನ್ನು ಬಳಸಿ ಕೈಗೊಳ್ಳಲಾಗುವ ಜಡತ್ವದ ಪ್ರಯೋಗವನ್ನು ವಿವರಿಸಿರಿ.
ಈ ಪ್ರಯೋಗದ ತೀರ್ಮಾನವನ್ನು ಬರೀರಿ ಅಂತ ನಿಮಗೆ ಕೇಳಿದರು. ಓಕೆ, ಲೋಟ ಇರಬೇಕು, ಕಾರ್ಡ್ ಇರಬೇಕು, ನಾಣ್ಯ ಇರಬೇಕು, ಮೂರನ್ನು ಬಳಸಬೇಕು. ಆಮೇಲೆ ಇದನ್ನು ನಾವೇನು ಮಾಡಬೇಕು, ಯಾವ ಪ್ರಯೋಗ ಮಾಡಬೇಕು, ಅದು ಎಸ್ ಜಡತ್ವದ ಪ್ರಯೋಗ. ಎಸ್, ಸಾಮಗ್ರಿಗಳು ಕೊಟ್ಟಿದ್ರು ಅವರು, ಲೋಟ ಕೊಟ್ಟಿದ್ದಾರೆ, ಕಾರ್ಡ್ ಕೊಟ್ಟಿದ್ದಾರೆ, ನಾಣ್ಯ ಕೊಟ್ಟಿದ್ದಾರೆ. ಏನು ಮಾಡ್ತೀರಿ? ಎಸ್, ಲೋಟದ ಮೇಲೆ ಕಾರ್ಡನ್ನು ಇಟ್ಟು ಅದರ ಮೇಲೆ ನಾಣ್ಯವನ್ನು ಇಡಬೇಕು. ಆಗ ಬೆರಳಿನಿಂದ ಕಾರ್ಡನ್ನು ಹೊಡಿಬೇಕು. ಅವಾಗ ವೀಕ್ಷಣೆ ಏನಾಗ್ತದೆ, ಕಾರ್ಡ್ ಮುಂದೆ ಚಲಿಸ್ತದೆ, ನಾಣ್ಯ ಲೋಟದಲ್ಲಿ ಏನಾಗ್ತದಪ್ಪ ಅಂದರೆ ಬೀಳ್ತದೆ. ತೀರ್ಮಾನ, ನಾಣ್ಯವು ನಿಚ್ಚಲ ಜಡತ್ವವನ್ನು ಹೊಂದಿದೆ ಅನ್ನೋದನ್ನು ಅಂಶವನ್ನು ನೀವೇನು ಮಾಡಬೇಕಾಗಿತ್ತು, ಬರೆದ್ರೆ ಉತ್ತರ ಕಂಪ್ಲೀಟ್ ಏನಾಗ್ತದಪ್ಪ ಅಂದರೆ ಉತ್ತರದ ಅಂಕಗಳನ್ನು ನಿಮಗೆ ಕೊಡ್ತಿದ್ರು. ಇನ್ನೊಂದು ಪ್ರಯೋಗ ಇದೆ ನೋಡಿ, 9ನೇ ಪ್ರಶ್ನೆಯಲ್ಲಿ ಪ್ರಯೋಗವನ್ನು ಕೂಡ ಕೊಟ್ಟಿದ್ರು. ಎಸ್, ಕೊಳವೆ ಬಲೂನುಗಳನ್ನು ಬಳಸಿ ಕೈಗೊಳ್ಳಲಾಗುವ ಚಲನೆಯ 3ನೇ ನಿಯಮದ ಪ್ರಯೋಗವನ್ನು ವಿವರಿಸಿರಿ. ನೀವೇನು ಮಾಡಬೇಕು, ಕೊಳವೆ ಬರಬೇಕು, ಬಲೂನು ಬಳಸಬೇಕು, ಇವೆರಡನ್ನು ಬಳಸಿ ಚಲನೆಯ 3ನೇ ನಿಯಮವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ನಿರೂಪಿಸಬೇಕಾಗಿತ್ತು ಅಂತ ಇತ್ತು. ಫಸ್ಟ್ ಏನೇನೆಲ್ಲ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ, ಕೊಳವೆ ಮತ್ತು ಬಲೂನು ಬರೀರಿ. ಏನು ವಿಧಾನ ಮಾಡಬೇಕಂದ್ರೆ, ಬಲೂನಿನ ಒಳಗೆ ಕೊಳವೆಯನ್ನು ಹಾಕಿ ದಾರದಿಂದ ಬಲೂನು ಮತ್ತು ಕೊಳವೆಯನ್ನು ಸೇರಿಸಿ ಕಟ್ಟಿ ನಿಧಾನವಾಗಿ ಗಾಳಿಯನ್ನು ಊದಿ ಬಲೂನು ದೊಡ್ಡದಾಗ್ತದೆ. ಆಗ ದಾರವನ್ನು ತೆಗಿಬೇಕು. ವೀಕ್ಷಣೆ, ಬಲೂನು ಒಮ್ಮೆಲೆ ವೇಗವಾಗಿ ಗಾಳಿಯನ್ನು ಹಿಂದೆ ಹಾಕುತ್ತಾ ಹಾರ್ತದೆ. ತೀರ್ಮಾನ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಯಾವಾಗಲೂ ಸಮ ಮತ್ತು ವಿರುದ್ಧನೇ ಇರ್ತವೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್. ಬರೆದ್ರೆ ಈ ಆನ್ಸರ್ ಕಂಪ್ಲೀಟ್ ಆಗ್ತಿತ್ತು. ನೆಕ್ಸ್ಟ್ ನೋಡೋಣ, ಪ್ರಶ್ನೆ ಸಂಖ್ಯೆ 10. ಎಸ್, ಪ್ರಶ್ನೆ ಸಂಖ್ಯೆ 10 ಏನು ಕೊಟ್ಟಿದ್ರಂದರೆ, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿರಿ, ಅದರ ಸಮೀಕರಣವನ್ನು ಬರೀರಿ ಅಂತ 10A ಪ್ರಶ್ನೆ ಇತ್ತು. ಇಟ್ಸ್ ಅ ವೆರಿ ಈಸಿ ಇದೆ ಫ್ರೆಂಡ್ಸ್. ಏನೆಲ್ಲ ಬರಿಬೋದು ನೋಡಿ. ವಿಶ್ವದ ಪ್ರತಿಯೊಂದು ಕಣ ಪ್ರತಿಯೊಂದು ಇತರ ಕಣವನ್ನು ಆಕರ್ಷಿಸ್ತದೆ. ಈ ಆಕರ್ಷಣಾ ಬಲ ಕಣಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಅವುಗಳ ನಡುವಣ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ. ಇದನ್ನು ಹೇಗೆ ಬರೀತೀರಿ, F = gm1 × m2 / d2 ಈಸ್ ದಿ ರೈಟ್ ಆನ್ಸರ್ ಅನ್ನೋದನ್ನು ನೀವು ಏನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದರಲ್ಲಿ ಏನಿದೆ ಅಂದರೆ, ಸ್ವತಂತ್ರ ಪತನ ಎಂದರೇನು ಅಂತ ಕೊಟ್ಟಿದ್ದಾರೆ. 10B ಒಂದು ಪ್ರಶ್ನೆ. ಎಸ್, ಸ್ವತಂತ್ರ ಪತನ ಅಂದರೆ ಏನು ಅಂತ ಕೊಟ್ಟಿದ್ರು. ಕಾಯವು ಯಾವುದೇ ತಡೆ ಇಲ್ಲದೆ ±9.8 ಮೀಟರ್/ಸೆಕೆಂಡ್ ವೇಗೋತ್ಕರ್ಷದಂತೆ ಬೀಳೋದನ್ನೇ ನಾವೇನಂತೀವಿ, ಸ್ವತಂತ್ರ ಪತನ ಅಂತ ಕರಿತೀವಿ ಅನ್ನೋದು ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ನೋಡಿ, 11A ಒಂದು ತರಂಗದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದೇನಿದೆ ತರಂಗದ ಚಿತ್ರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ತರಂಗದ ಚಿತ್ರವನ್ನು ನೀವೇನು ಮಾಡಬೇಕು, ಈ ಕಡೆ ಡೆನ್ಸಿಟಿ ಅದ, ಈ ಕಡೆ ಡಿಸ್ಟೆನ್ಸ್ ಬರ್ತದೆ, ವೇವ್ ಲೆಂತ್ ಅದ, ಥ್ರೂ ಅದ, ಇಲ್ಲಿ ಆಂಪ್ಲಿಟ್ಯೂಡ್ ಬರ್ತದೆ, ಕ್ರೆಸ್ಟ್ ಇದೆ. ಈ ಥರನಾಗಿ ಬರಿಬೇಕು. ಬರೆದು ಏನು ಮಾಡಬೇಕು, ಉತ್ತರಗಳನ್ನು ನೀವೇನು ಮಾಡಬೇಕು, ಸರಿಯಾಗಿ ಬರಿಬೇಕು. ಇನ್ನು ಶಬ್ದ ತರಂಗದ ತರಂಗ ದೂರ ಮತ್ತು ಆವೃತ್ತಿಗಳು ಹೇಗೆ ಸಂಬಂಧಿಸಿದಾವೆ ಅಂತ ಕೊಟ್ಟಿದ್ದಾರೆ. P = n ಲ್ಯಾಂಬ್ಡಾ ಅಂತದ, ತರಂಗ ವೇಗ = ಆವೃತ್ತಿ ಇಂಟು ತರಂಗ ದೂರ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. 12ನೇ ಪ್ರಶ್ನೆ ಏನು ಕೊಟ್ಟಿದ್ರಂದ್ರೆ, ಎಸ್, 1 ಜೂಲ್ ಎಂಬುದು 1 ನ್ಯೂಟನ್ ಮೀಟರ್ಗೆ ಸಮ ಹೇಗೆ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಬರೀರಿ. ಒಂದು ಕಾಯದ ಮೇಲೆ 1 ನ್ಯೂಟನ್ ಬಲ ವರ್ತಿಸಿದಾಗ ಅದು 1 ಮೀಟರ್ ದೂರ ಚಲಿಸಿದಾಗ ನಡೆದ ಕೆಲಸವನ್ನೇ 1 ಜೌಲ್ ಅಂತ ಕರಿತೀವಿ. ಇನ್ನಿಲ್ಲಿ ಚಲನಶಕ್ತಿ ಮತ್ತು ಪ್ರಚನ ಶಕ್ತಿ ನಡುವಿನ ವ್ಯತ್ಯಾಸ. ಚಲನಶಕ್ತಿ ಅಂದ್ರೆ ಕಾಯ ತನ್ನ ಚಲನೆಯಿಂದಲೇ ಗಳಿಸಿಕೊಂಡ ಶಕ್ತಿ, ಪ್ರಚನ ಶಕ್ತಿ ಕಾಯ ತನ್ನ ಸ್ಥಾನಬಲದಿಂದ ಗಳಿಸಿಕೊಂಡ ಶಕ್ತಿ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಚಲನ ಶಕ್ತಿಯನ್ನು ಕಂಡುಹಿಡಬೇಕಾದ್ರೆ ಸೂತ್ರ KE = 12 m² ಅಂತ ಬರ್ತದೆ. ಓಕೆನಾ. ಬಟ್ ಇಲ್ಲಿ ಪ್ರಚನ ಶಕ್ತಿಯನ್ನು ಕಂಡುಹಿಡಬೇಕಾದ್ರೆ ಸೂತ್ರ ಏನು ಬರ್ತದಪ್ಪ ಅಂತಂದ್ರೆ PE = mgh ಅಂತ ಬರ್ತದೆ. ಮುಂದಿನ ಪ್ರಶ್ನೆ, ಜವ ಮತ್ತು ವೇಗದ ನಡುವಿನ ವ್ಯತ್ಯಾಸವನ್ನು ಬರೀಲಿಕ್ಕೆ ಕೇಳಿದರು. ಜವ ಅನ್ನೋದು ಏಕಮಾನ ಕಾಲದಲ್ಲಿ ವಸ್ತು ಚಲಿಸಿದ ದೂರವನ್ನೇ ಜವ ಅಂತೀವಿ. ವೇಗ ಏಕಮಾನ ಕಾಲದಲ್ಲಿ ಆಗುವ ವಸ್ತುವಿನ ಸ್ಥಾನ ಪಲ್ಲಟವನ್ನೇ ವೇಗ ಅಂತ ಕರೆಯೋದು. ಇನ್ನು ಮುಂದಿನ ಪ್ರಶ್ನೆ, ಚಲನೆಯ 3 ಸಮೀಕರಣಗಳನ್ನು ಬರಿಬೇಕು, ಸಂಕೇತಗಳ ಅರ್ಥವನ್ನು ತಿಳಿಸಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಒಂದನೇದು P = u + at ಬರ್ತದೆ. ಎರಡನೇದು ಬರ್ತಕ್ಕಂಥದ್ದು ಯಾವುದು, S = ut + 12 at² ಬರ್ತದೆ. ಇನ್ನು ಮೂರನೇದು ಬರೋದು V² = u² = v² - 2as ಅಂತ ಬರ್ತದೆ. ಇದು ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವೇನು ಮಾಡಬೇಕಾಗಿತ್ತು, ಚಲನೆಯ 3 ಸಮೀಕರಣಗಳನ್ನು ಬರಿಬೇಕಿತ್ತು. ಇದರಲ್ಲಿ ಯಾವ್ಯಾವ ಅಕ್ಷರ ಏನನ್ನು ಸೂಚಿಸ್ತವೆ ಅನ್ನೋದನ್ನು ನೋಡಿ. U ಅಂದರೆ ಆರಂಭಿಕ ವೇಗ, V ಅಂದರೆ ಅಂತಿಮ ವೇಗ, S ಚಲಿಸಿದ ದೂರ, A ವೇಗೋತ್ಕರ್ಷ, T ತೆಗೆದುಕೊಂಡ ಕಾಲ ಅಂತ ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇಷ್ಟು ಏನಾಗಿತ್ತಂದರೆ
ಸೈನ್ಸ್ನ SA2 9th ಇರ್ತಕ್ಕಂಥ ಫಿಸಿಕ್ಸ್ ಮಾತ್ರ ಕೊಟ್ಟಿದ್ದೀನಿ. ಸೊ ಕೆಮಿಸ್ಟ್ರಿ ಮತ್ತು ಬಯೋ ಬೇಗನೆ ಲೈನ್ ಅಪ್ ಮಾಡ್ತೀನಿ.